ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಶ್ರೀಮಂತರುಗಳು ಬಹಳ ಕಡಿಮೆ ಬರೋದು, ಬಹುಶಃ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ, ನಾನಂತೂ ಹೋಗ್ತಾ ಇಲ್ಲ, ಇಲ್ಲಿವರೆಗೂ ಹೋಗಿಲ್ಲ. ಒಂದ್ಸಾರಿ ನನಗೆ ವೇನ್ಸ್ ಬ್ಲಾಕ್ ಆಗ್ಬಿಟ್ಟಿದೆ ಎರಡು, ಅದನ್ನ ಡೆಲ್ಲಿಲಿ ಹೋಗಿ ಎಸ್ಕಾರ್ಟ್ ಆಸ್ಪತ್ರೆಯಲ್ಲಿ ಸ್ಟೆಂಟ್ ಹಾಕಿಸ್ಕೊಂಡೆ. ನಾ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದ್ಸಾರಿ ನನಗೆ ಕೊರೋನಾ ಬಂದ್ಬಿಟ್ಟಿತ್ತು. ಆ ಕೊರೋನಾ ಬಂದಾಗಲೂ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ, 2 ಸಾರಿ ಆಸ್ಪತ್ರೆಗೆ ಹೋಗಿದ್ದೆ, ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ. ನಾವು ರಾಜಕಾರಣಿಗಳು ಯಾರು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ರಾಜಕಾರಣಿಗಳು ಬರಬೇಕು, ಶ್ರೀಮಂತರು ಬರಬೇಕು, ಬಡವರು ಬರಬೇಕು. ಆ ಥರ ಮಾಡಿದಾಗ ಮಾತ್ರ, ಆ ಥರದ ಸೇವೆಯನ್ನು ಕೊಟ್ಟಾಗ ಮಾತ್ರ ನಾವು ನಿಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರ್ಥ ಬರ್ತದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಎಷ್ಟು ಡಾಕ್ಟರ್ಗಳಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಕಾಲೇಜುಗಳಿದ್ದಾವೆ, ಎಷ್ಟು ಯೂನಿವರ್ಸಿಟಿಗಳಿದ್ದಾವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ನಮ್ಮ ಆಸ್ಪತ್ರೆಗಳಲ್ಲಿ ಜನಪರವಾಗಿದ್ದೀವಾ ಇಲ್ವಾ ಅಂತಕ್ಕಂಥದ್ದು, ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮತ್ತು ಮೆಡಿಕಲ್ ಎಜುಕೇಷನ್ನವರು ಮಾಡ್ತಾ ಇದ್ದೀವಿ. ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ರೀತಿ ಆಗಬೇಕು. ಅದಕ್ಕೋಸ್ಕರ ನಾವು ಹೆಚ್ಚು ನಾನು 94-99 ಹಣಕಾಸಿನ ಮಂತ್ರಿಯಾಗಿದೆ. ಅವತ್ತು ಒಂದು ಘೋಷಣೆ ಮಾಡಿದೆ, ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಲೇಬೇಕು, ಒಂದು ಸರ್ಕಾರಿ ಆಸ್ಪತ್ರೆ ಇರಲೇಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಇವತ್ತವರೆಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳನ್ನ ಮಾಡೋಕ್ಕಾಗಿಲ್ಲ. ಮಂಗಳೂರಿನಲ್ಲೂ ಇಲ್ಲ, ಉಡುಪಿನಲ್ಲೂ ಇಲ್ಲ. ಇಲ್ಲಿ ಯಾಕೆ ಅಂತಂದ್ರೆ ಇದು ಒಂದು ಎಜುಕೇಶನ್ ಹಬ್ಬು ಮತ್ತೆ ಮೆಡಿಕಲ್ ಹಬ್ಬು ಕೂಡ ಇದೆ. ಇಲ್ಲಿ ಹೆಚ್ಚು ಖಾಸಗಿ ಆಸ್ಪತ್ರೆಗಳಿರೋದ್ರಿಂದ, ಮೆಡಿಕಲ್ ಸೇವೆ ಸಿಗ್ತಾ ಇರೋದ್ರಿಂದ ಇಲ್ಲಿ ಮಾಡಿಲ್ಲ, ಮಾಡಬೇಕು. ಮುಂದಿನ ದಿನಗಳಲ್ಲಿ ಮಾಡಬೇಕು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಗಬೇಕು. ಯಾಕಂತಂದ್ರೆ ಹೆಚ್ಚು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಾದರೆ ಹಳ್ಳಿಗಾಡಿನ ಮಕ್ಕಳಿಗೆ, ಬಡವರಿಗೆ ಡಾಕ್ಟರ್ಗಳಾಗಲಿಕ್ಕೆ ಸಾಧ್ಯ. ಯಾರಿಗೆ ಕಷ್ಟ ಗೊತ್ತಿರ್ತದೆ, ಕಷ್ಟದ ಅರಿವಿರ್ತದೆ, ಯಾರಿಗೆ ಬಡತನ ಗೊತ್ತಿರ್ತದೆ, ಅವ್ರು ಮಾತ್ರ ಹೆಚ್ಚಾಗಿ ಬಡವರಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ. ಇದನ್ನು ಮಾಡಬೇಕಾಗ್ತದೆ. ಈ ಸಮಾಜದ ಮೇಲ್ಸ್ತರದಿಂದ ಬಂದಿರತಕ್ಕಂಥವ್ರು, ಕೆಳಸ್ತರದಿಂದ ಬಂದಿರತಕ್ಕಂಥವ್ರು, ಈ ಥರದ ವ್ಯವಸ್ಥೆ ಇರೋದ್ರಿಂದ ನಾವು ಕೆಳಸ್ತರದ ಜನರಿಗೆ ಹೆಚ್ಚು ಹಣ ಇಲ್ಲದೆ ಇರತಕ್ಕಂಥವ್ರಿಗೆ ಹೆಚ್ಚು ನಾವು ಕಾಳಜಿ ವಹಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತೇನು ನಾವು ಇಲ್ಲಿ ಪ್ರಾದೇಶಿಕ ಕೇಂದ್ರವನ್ನು ಮಾಡ್ತಾ ಇದ್ದೀವಿ, ಈ ಪ್ರಾದೇಶಿಕ ಕೇಂದ್ರ ಹೆಚ್ಚು ಉಪಯುಕ್ತವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಚ್ಚು ಉಪಯುಕ್ತ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಅದರಿಂದ ಯೂನಿವರ್ಸಿಟಿ ಉತ್ತಮವಾದಂಥ ಕೆಲಸಗಳನ್ನು ಮಾಡಬೇಕು. ಯೂನಿವರ್ಸಿಟಿ ಇರ್ತಕ್ಕಂಥದ್ದೇ ಒಳ್ಳೆ ಶಿಕ್ಷಣ ಕೊಡಲಿಕ್ಕೆ, ಒಳ್ಳೆ
ಸಂಶೋಧನೆ ಮಾಡಬೇಕು. ಆ ಸಂಶೋಧನೆ ಮಾಡ್ತಕ್ಕಂಥದ್ದು ಮತ್ತೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದು. ಬಹುಶಃ ಆ ಥರದ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕೆಲಸ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಇನ್ನೂ ಹೆಚ್ಚು ಜನಪರವಾಗಿರ್ತಕ್ಕಂಥ ಹೆಚ್ಚು ಬಡವ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ, ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಂತಿಮವಾಗಿ ನಾವೆಲ್ಲರೂ ಕೂಡ ಸರ್ಕಾರ, ಯೂನಿವರ್ಸಿಟಿ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಕೂಡ ಜನರಿಗೋಸ್ಕರ ಇರೋದು ಅಂತಕ್ಕಂಥದ್ದನ್ನ, ಸಮಾಜದಲ್ಲಿರ್ತಕ್ಕಂಥ ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ದುರ್ಬಲ ವರ್ಗದವರಿಗೆ ಸಹಾಯ ಮಾಡಲಿಕ್ಕೆ ಇದಕ್ಕೋಸ್ಕರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾವು ಈಗಾಗಲೇ ಶರಣಪ್ರಕಾಶ್ ಪಾಟೀಲ್ ಪ್ರಸ್ತಾಪ ಮಾಡಿದ್ರು, ಯುವ ನಿಧಿ ಕಾರ್ಯಕ್ರಮ ಮಾಡಿರೋದು ಕೂಡ ಉದ್ದೇಶ ಅದು ಡಾಕ್ಟರ್ಗಳು ಬರ್ತಾರೆ, ಇಂಜಿನಿಯರ್ಗಳು ಬರ್ತಾರೆ, ಜನರಲ್ ಗ್ರಾಜ್ಯುಯೇಟ್ಸು ಕೂಡ ಬರ್ತಾರೆ, ಮತ್ತೆ ಡಿಪ್ಲೊಮಾ ಹೋಲ್ಡರ್ಸು ಕೂಡ ಬರ್ತಾರೆ. ನಾವು ಯಾರ್ಯಾರು 22, 23ರಲ್ಲಿ ಪಾಸ್ ಮಾಡಿದ್ದಾರೆ ಅವರಿಗೆ 180 ದಿನಗಳ 23-24ರಲ್ಲಿ ಪಾಸ್ ಮಾಡಿರ್ತಾರೆ. ಅವ್ರಿಗೆ 180 ದಿನ ಕೆಲಸ ಸಿಕ್ಕದೆ ಹೋದ್ರೆ ಅವ್ರಿಗೆಲ್ಲರಿಗೂ ಕೂಡ 2 ವರ್ಷಗಳ ಮಟ್ಟಿಗೆ ನಾವು ಗ್ರಾಜ್ಯುಯೇಟ್ಸ್ಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಗ್ರಾಜ್ಯುಯೇಟ್ಸ್ಗಳಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಮತ್ತೆ ನಾನು ಹೇಳಿದ್ದೀನಿ, ಕೌಶಲ್ಯ ಅಭಿವೃದ್ಧಿ ಇಲಾಖೆಯವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಕೌಶಲ್ಯ ಅಭಿವೃದ್ಧಿ ತರಬೇತಿನೂ ಕೂಡ ಕೊಡಬೇಕು. ತರಬೇತಿಯನ್ನು ಕೂಡ ಕೊಡಬೇಕಾಗ್ತದೆ. ಯಾಕಂತಂದ್ರೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೊಟ್ಟರೆ ಅವ್ರ ಕೆಲಸ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ, 2 ವರ್ಷದಲ್ಲಿ ಕೆಲಸ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದು ಖಾಸಗಿ ಇರ್ಬೋದು, ಸರ್ಕಾರಿಗಾಗ್ಬೋದು, ಅಥವಾ ಬೇರೆ ಎಲ್ಲರೂ ಕೂಡ ಹೊರದೇಶದಲ್ಲಿ ಕೆಲಸ ಪಡ್ಕೊಳ್ತಕ್ಕಂಥದ್ದಾಗ್ಬೋದು. ಅದಕ್ಕೆ ಮೂಲಭೂತವಾಗಿ ಪ್ರತಿಯೊಬ್ಬ ಪದವೀಧರರಿಗೆ, ಪ್ರತಿಯೊಬ್ಬ ಡಿಪ್ಲೊಮಾ ಹೋಲ್ಡರ್ಸ್ಗೆ ನಾವು ತರಬೇತಿಯನ್ನು ಕೊಟ್ಟು ಅವರು ಉದ್ಯೋಗವನ್ನು ಗಿಟ್ಟಿಸಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಸುಮಾರು 2 ಲಕ್ಷ ಆಗಿರ್ಬೇಕಲ್ಲ ಯುವ ನಿಧಿನಲ್ಲಿ, 2 ಲಕ್ಷ 2 ಲಕ್ಷ ಎನ್ರೋಲ್ ಆಗಿದ್ದಾರೆ. ನೀವು ಮೆಡಿಕಲ್ ಗ್ರಾಜ್ಯುಯೇಟ್ಸು ನೀವು ಕೂಡ ಅರ್ಹರಿದ್ದೀರಿ. ಜೊತೆಗೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಈ ಬಹಳ ಜನ ಡಾಕ್ಟರ್ ಓದ್ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋದು. ಈಗ ನೋಡಿ, ಇವ್ರು ರಾಜಕೀಯಕ್ಕೆ ಬಂದ್ಬಿಟ್ಟಿದ್ದಾರೆ ಡಾಕ್ಟರ್. ಡಾಕ್ಟರ್ ಶರಣಪ್ರಕಾಶ್ ಇವರು ಡಾಕ್ಟರ, ನೀವು ಡಾಕ್ಟರ್. ನಾನು ಬರಬೇಡಿ ಅಂತ ಹೇಳಲ್ಲ, ಬರಬಾರದು ಅಂತ ಸಂವಿಧಾನದಲ್ಲಿ ನಿರ್ಬಂಧ ಏನಿಲ್ಲ, ಬರಬೇಡಿ ಅಂತ ಹೇಳಲ್ಲ. ಸಾಧ್ಯವಾದ ಮಟ್ಟಿಗೆ ನೀವು ಏನು ಓದಿದ್ದೀರಿ ಅದನ್ನ, ಈಗ ನಾನು ಲಾಯರ್ ಆಗಿ ಓದಿದ್ದೀನಿ, ಲಾ ಓದಿದ್ದೀನಿ. ಆದರೆ ಲಾಯರ್ ಕೆಲಸ ಸ್ವಲ್ಪ ದಿನ ಮಾಡಿದೆ, ಆಮೇಲೆ ರಾಜಕೀಯಕ್ಕೆ ಬಂದ್ಬಿಟ್ಟೆ. ಅದಾಗಬಾರ್ದು. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಿತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಈಗ ಕಾಯಿಲೆಗಳು ಕೂಡ ವಿಚಿತ್ರವಾದಂಥ ಕಾಯಿಲೆಗಳು ಬಂದ್ಬಿಟ್ಟಿದ್ದಾವೆ. ನಾನು ಚೀಫ್ ಮಿನಿಸ್ಟರ್ ಆಗಿ ನೋಡ್ತಾ ಇದ್ದೀನಲ್ಲ, ಬಡವರು ಪಾಪ ಖಾಸಗಿ ಆಸ್ಪತ್ರೆಗಳಲ್ಲಿ 25 ಲಕ್ಷ, 30 ಲಕ್ಷ, 35 ಲಕ್ಷ, 40 ಲಕ್ಷ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿ ಅಂತ ತಗೊಂಡ್ಬರ್ತಾರೆ. ಎಲ್ಲಿಂದ ಬರ್ತಾರೆ ಪಾಪ, ಎಲ್ಲಿಂದ ಕೊಡ್ತಾರೆ? ಅದಕ್ಕೆ ನಾವು ನೆಫ್ರಾಲಜಿ ಇನ್ಸ್ಟಿಟ್ಯೂಟ್ಗೆ ಮತ್ತೆ
ಜಯದೇವ ಇನ್ಸ್ಟಿಟ್ಯೂಟ್ಗೆ ಹೇಳಿದ್ದೀವಿ, ಸಾಧ್ಯವಾದ ಮಟ್ಟಿಗೆ BPL ಕಾರ್ಡ್ ಹೋಲ್ಡರ್ಸ್ ಎಲ್ಲರಿಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಕೊಡಬೇಕು. APL ಕಾರ್ಡ್ ಹೋಲ್ಡರ್ಸ್ಗೆ ಅವರ ಸಾಮರ್ಥ್ಯ ನೋಡ್ಕೊಂಡು ನಿಗದಿ ಮಾಡಬೇಕು, ಶುಲ್ಕವನ್ನು ನಿಗದಿ ಮಾಡಬೇಕು. ಜೊತೆಗೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ಹೆಚ್ಚಾಗಿ ಮಾಡಬೇಕು ಅಂತಕ್ಕಂಥದ್ದು, ಬಡವರಿಗೆ ಹೆಚ್ಚು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರಿಂದ ಇವತ್ತು ಬಹಳ ಜನರಿಗೆ ಡಯಾಬಿಟಿಕ್ ಆಗಿಬಿಡ್ತಾರೆ. ಡಯಾಬಿಟಿಕ್ ಆಗಿ ಕಿಡ್ನಿ ವೈಫಲ್ಯ ಆಗಿ ಡಯಾಲಿಸಿಸ್ ಬಂದ್ಬಿಡ್ತಾರೆ. ಆ ಡಯಾಲಿಸಿಸ್ ಬಂದಾಗ ಬಹಳ ಕಷ್ಟ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ. ನಾನು ಕೇಳಿದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಎಷ್ಟು ಜನ ರೋಗಿಗಳು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ, ಎಷ್ಟು ಜನ ಪೆಂಡಿಂಗ್ ಇದ್ದಾವೆ ಅಂತ ಕೇಳಿದಾಗ 5,000 ಜನ ನನಗೆ ಆಶ್ಚರ್ಯ. ಯಾಕಂದ್ರೆ ಕಿಡ್ನಿ ಸಿಕ್ಕಲ್ಲ, 5,000 ಜನ ಪೆಂಡಿಂಗ್ ಇದ್ದಾರೆ. ಒಂದು ತಿಂಗಳಿಗೆ ಎಷ್ಟು ಮಾಡ್ತೀರಿ ನೀವು? ದಿನಕ್ಕೆ ಅದಕ್ಕೆ ನಾವು ಒಂದು ಸರಳವಾಗಿ ಅದನ್ನ ಸಿಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆರ್ಗನ್ ಸಿಗುತ್ತಾ ಇಲ್ಲ. ಆರ್ಗನ್ ಸಿಗದೇ ಇರೋದ್ರಿಂದ 5,000 ನೆಫ್ರಾಲಜಿ ಇನ್ಸ್ಟಿಟ್ಯೂಟ್ನಲ್ಲಿ 5,000 ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಪಾಪ ಅವ್ರಿಗೆ ಕಿಡ್ನಿ ಸಿಕ್ಕಲ್ಲ, ಆಗ ಆರ್ಗನ್ ಸಿಗದೇನೆ ಹಾಗೇನೆ ತಗೊಂಡ್ಬಿಡ್ತಾರೆ. ಸೊ ಇದನ್ನೆಲ್ಲ ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ಕ್ರಮವನ್ನು ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಈ ಪ್ರಾದೇಶಿಕ ಕಚೇರಿ ಇವತ್ತೇನು ಶಂಕುಸ್ಥಾಪನೆ ಮಾಡಿದ್ದೀವಿ ಅದು ಆದಷ್ಟು ಬೇಗ ನಿರ್ಮಾಣ ಆಗಿ ಜನರಿಗೆ ಉಪಯುಕ್ತ ಆಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ, ಎಷ್ಟು ಕೋಟಿ ಇದು? 49 ಸುಮಾರು 50 ಕೋಟಿ ರೂಪಾಯಿ. ಆದಷ್ಟು ಜಾಗ್ರತೆ ಇದನ್ನು ನಿರ್ಮಾಣ ಮಾಡಿ, ಗುಣಮಟ್ಟದ ನಿರ್ಮಾಣ ಮಾಡಿ, ಗುಣಮಟ್ಟದ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.